ಜಯವಾಗಲಿ. ಬೀದಿ ವ್ಯಾಪಾರಿಗಳು ಕ್ರಿಮಿನಲ್ಗಳಲ್ಲ, ಬೀದಿ ವ್ಯಾಪಾರಿಗಳು ಕ್ರಿಮಿನಲ್ಗಳಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾರೆ, ಸಂಘಟನೆ ಸಂಘರ್ಷ ಹೋರಾಟ. ಇವತ್ತು ನೀವು ಎಲ್ಲರೂ ಬಂದಿದ್ದೀರಾ. ನೀವು ಯಾವ್ದಾದ್ರು ಒಂದು ರಾಜಕಾರಣಿ ಹೋರಾಟಕ್ಕೆ ಹೋಗಿ ಜನ ಸೇರಿರ್ತಾರೆ ಅಲ್ಲಿ, ಆದ್ರೆ ಹೆಂಗ್ ಸೇರ್ತಾರೆ? ದೊಡ್ಡ ಬಿರಿಯಾನಿ ಮತ್ತೆ ಪ್ಯಾಕೆಟ್. ಇವತ್ತು ನೀವು ಒಬ್ಬೊಬ್ರು ಬಂದಿದ್ದೀರಲ್ಲ, ಯೋಚನೆ ಮಾಡಿ. ಒಂದಿನ ನೀವು ಕೆಲಸ ಮಾಡಿದ್ರೆ ಎಷ್ಟು 20,000 ಸರ್ ಒಂದು ಪ್ರಶ್ನೆ ಕೇಳ್ತೀವಿ, ಬೀದಿ ಬದಿ ವ್ಯಾಪಾರ ಅಷ್ಟು ಕೇಳೋಣ ಸರ್. ವೋಟ್ ಮಾಡ್ತಿರ್ತಾನೆ, ಟ್ಯಾಕ್ಸ್ ಕಟ್ತಿರ್ತಾನೆ, ನಮ್ಮ ಬದುಕ್ತಾನೆ, ನಾವ್ಯಾಕೆ ಬಿಡಲ್ಲ ನಮ್ಮನ್ನ? ಸಿಟಿಸನ್ ಅಲ್ವಾ? ಹೌದಾ ಅಲ್ವಾ? ನಾವ್ ಕೇಳ್ತೀವಿ ಸರ್. ನಿಜ ಹೌದಲ್ಲ ಸರ್? ನಾವು ಬದುಕ್ತಾ ಇದೀತಾನೆ, ನಮ್ಗೆ ಯಾಕೆ ಮತದಾನ ನಾವು ಮಾಡ್ತಿರ್ತಾನೆ, ಟ್ಯಾಕ್ಸ್ ಕಟ್ತಿರ್ತಾನೆ, ನಮ್ಗೆ ಯಾಕೆ ಬದುಕಕ್ ಬಿಡಲ್ಲ? ದುಡ್ಡಿರೋನು ಮಾತ್ರ ಸರ್ಕಾರನ, ನಮ್ಗೆಲ್ಲ ಅಲ್ವಾ? ಪ್ರಶ್ನೆ ಕೇಳ್ತಾ ಇದೀವಿ ಸರ್, ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್. ಒಂದ್ ಕಡೆ ಅಧಿಕಾರಿಗಳು ಹೆಸರೇ ಹೇಳೋದು ಬೇಡ, ಉನ್ನತ ಮಟ್ಟದ ಅಧಿಕಾರಿಗಳು, ಮಂತ್ರಿಗಳು, ಸಚಿವರು ಏನ್ ಹೇಳ್ತಾರೆ, ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರೆ ಒಂದು ಬಡತನ ನಿರ್ಮೂಲನೆ ಆಗುತ್ತೆ. ಮತ್ತೆ ಫುಟ್ಪಾತ್ ವ್ಯಾಪಾರಿಗಳು, ತಳ್ಳಗಡೆ ವ್ಯಾಪಾರಿಗಳು, ಅವ್ರಿಗೆಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವೇಳಿ ಸರ್. ಸರ್, ನ್ಯೂಯಾರ್ಕ್ ಸಿಟಿನಲ್ಲೇ ಸ್ಟ್ರೀಟ್ ವೆಂಡಿಂಗ್ ಅಂತ ಒಂದ್ ಸೈಡ್ ಇದೆ ಸರ್, ಸಿಂಗಾಪುರ್ ಇದೆ ಸರ್. ಬೆಂಗಳೂರೇನಂತ ಮಾಡ್ಬೋದಲ್ಲ ಸರ್? ಬೆಂಗಳೂರನ್ನ ಬೀದಿ ಬದಿ ವ್ಯಾಪಾರ ಅಲ್ಲೂ ಇದ್ರೆ ಇಲ್ಲಿ ಮಾಡ್ಬೋದಲ್ಲ ಅಂತ ಕೇಳ್ತೇನೆ. ನಮಗೂ ಬದುಕು ಹಾಕೊಡಿ. ನಿಜ ಸರ್ ಹೇಳಿ ಸರ್, ಮುಖ್ಯವಾದ ಬೇಡಿಕೆ ಏನ್ ಹೇಳಿ ಸರ್? ಸರ್, ನಮ್ಗೆ ಬದುಕಕ್ ಬಿಡಿ, ಜೀವನ ಮಾಡಕ್ ಬಿಡಿ ನಮ್ಗೆ. ಹೌದು, ನಮ್ಗೆ ಇಲ್ಲಿರೋದನ್ನೆಲ್ಲ ಕಾನೂನುಗಳು ಅದಿದೆ ಇದಿದೆ ಅಂತೇಳಿ ನಮ್ಮನ್ನ ಸುಮ್ಮನೆ ಬೆದರಿಸಿ ನಮ್ಮ ಜೀವನಗಳನ್ನ ಬದುಕನ್ನ ಮೂರ ಬಟ್ಟೆ ಮಾಡಬೇಡಿ. ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಬದುಕಕ್ಕೆ ಅವಕಾಶ ಮಾಡ್ತಾರೆ. ಸರ್, ಈಗ ಸರ್ಕಾರದ ಪ್ರತಿನಿಧಿ ಬಂದಿರೋ ಸರ್ಕಾರದ ಮನವಿ ಪತ್ರ ತಗೊಂಡು ನಿಮ್ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವು ಮಾಡಿರೋ ಪ್ರತಿಭಟನೆಗೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಒಳ್ಳೇದಾಗಿದೆ ಅನ್ಸುತ್ತೆ ನಮಗೆ ಮಾಧ್ಯಮದವರಿಗೆ. ಏನೋ ಸ್ಯಾಟಿಸ್ಫೈಡ್ ಆಗಿಲ್ಲ? ಸ್ಯಾಟಿಸ್ಫೈಡ್ ಆಗಿಲ್ಲ ಸರ್, ನಮ್ಗೆ ಅಂತ ನಂಬಿಕೆ ಎಲ್ಲ ಬಂದಿಲ್ಲ. ಬಟ್ ನಮ್ಮ ಸಂಘದ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಹೋಗಿ ಮಾತಾಡ್ತಾರೆ. ಅವ್ರು ಮಾತಾಡೋದ್ಮೇಲೆ ಏನಂತ ನಮ್ಗೆ ವಿಷಯ ಗೊತ್ತಾಗುತ್ತೆ ಸರ್. ಸರ್, ಬೇರೇನಿಲ್ಲ ಸರ್, ನಾವು ಕೇಳ್ಬೋದು ಇಷ್ಟ, ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೂ ಬದುಕಕ್ಕೆ ಒಂದು ಅವಕಾಶ ಮಾಡ್ತೀವಿ. ಅವ್ರಿಗೆ ಒಂದು ಸಂಸಾರ ಜೀವನ ಅನ್ನೋದಿರುತ್ತೆ, ಅದು ಹೊಡಿಬೇಡಿ. ಬಟ್ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ನಾವು ಮತದಾನ ಮಾಡ್ತೀವಿ, ನಾವು ತೆರಿಗೆ ಕಟ್ತೀವಿ, ನಮ್ಮ ಬದುಕಿದು, ನಾವು ಕೂಡ ಭಾರತೀಯರೇ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.